ಒಂದು ಕಾಡಿನಲ್ಲಿ ಟೀನು ಅದರ 2 ಮಕ್ಕಳ ಜೊತೆ ಜೀವಿಸ್ತಾ ಇತ್ತು. ಆ ಕಾಡಲ್ಲಿ ಒಂದು ಕೆಂಪು ಗುಹೆ ಇತ್ತು. ಆ ಗುಹೆಯೊಳಗಡೆ ಬರೀ ಕೆಂಪಾಗಿರೋ ಪಕ್ಷಿ ಮಾತ್ರನೇ ಹೋಗಕ್ಕಾಗೋದು. ಆ ಪೂರ್ತಿ ಕಾಡಲ್ಲಿ ಟೀನು ಮಾತ್ರನೇ ಕೆಂಪಾಗಿದ್ದಿದ್ದು. ಮಕ್ಕಳ, ನಾನ್ ನಾಳೆ ಬೆಳಗ್ಗೆ ತಿನ್ನೋದಕ್ಕೆ ನಮ್ ಎಲ್ಲಾರ್ಗೂ ಫೇವ್ರೇಟ್ ಆದ ಬ್ಲೂ ಆಪಲ್ ತರ್ತೀನಿ. ಎಲ್ಲರೂ ಸೇರಿ ಸಂತೋಷವಾಗಿ ತಿನ್ನೋಣ. ಅಡ ಅಮ್ಮ, ಬ್ಲೂ ಆಪಲ್ ಅದು ಬರೀ ಕಪ್ಪು ಗುಹೆಯಲ್ಲಿ ಮಾತ್ರ ಸಿಗುತ್ತೆ ಅಲ್ವಾ? ಮಜಾ ಬರುತ್ತೆ. ಇಬ್ಬರು ತುಂಬಾ ಸಂತೋಷ ಪಡ್ತಾರೆ. ಅದೇ ಸಮಯಕ್ಕೆ ಅಲ್ಲಿಗೆ ಕಾಲು ಹದ್ದು ಬರ್ತಾನೆ. ಅರೆ ಕಾಲು ಹದ್ದು, ನೀವಿಲ್ಲಿ? ಹಾ ಟೀನು ಹಕ್ಕಿ, ನಾ ಈ ಕಡೆಯಿಂದ ಹೋಗ್ತಾ ಇದ್ದೆ. ನೀನು ಬ್ಲೂ ಆ್ಯಪಲ್ ಬಗ್ಗೆ ಮಾತಾಡ್ತಾ ಇದ್ದೆ, ಅದಕ್ಕೆ ಕೆಳಗೆ ಬಂದೆ. ಸ್ವಲ್ಪ ಆ್ಯಪಲ್ನ ನನಗೆ ತಿನ್ನಕ್ಕೆ ಕೊಡು. ಆಹಾ, ಖಂಡಿತ ಕೊಡ್ತೀನಿ. ನೀನು ತುಂಬ ಒಳ್ಳೆಯವಳು. ಕಪ್ಪು ಗುಹೆಗೆ ಯಾವ ಹೋಗ್ತಾ ಇದೀಯಾ? ನಾನು ಈಗ್ಲೇ ಹೊರಡ್ತಿದ್ದೀನಿ. ಒಂದು ಬ್ಲೂ ಆಪಲ್ ಕಿತ್ಕೊಂಡ್ ಬಂದು ಅದು ರಾತ್ರಿ ಪೂರ್ತಿ ಚಂದ್ರನ ಬೆಳಕಲ್ಲಿ ಇಡಬೇಕು. ಬೆಳಗ್ಗೆ ಸೂರ್ಯೋದಯ ಆಗಿದ ತಕ್ಷಣ ಅದನ್ನ ತಿನ್ಬೋದು. ಸರಿ, ನಾನು ಬೆಳಿಗ್ಗೆ ತಿನ್ನೋದಕ್ಕೆ ಬಂದ್ಬಿಡ್ತೀನಿ. ಹಂಗಂತ ಹೇಳಿ ಕಾಲು ಹದ್ದು ಅಲ್ಲಿಂದ ಹೊರಡ್ಬಿಡುತ್ತೆ. ಅಮ್ಮ, ಒಂದ್ಸಲಕ್ಕೆ ನಿಮ್ ಕೈಲಿ ಒಂದು ಆಪಲ್ ತರಕ್ಕಾಗೋದು, ಆಗ ಕಾಲು ಹದ್ದಿಗೆ ಏನ್ ಕೊಡಕ್ಕಾಗತ್ತೆ ಹೇಳಿ? ಅರೆ ಮಕ್ಕಳ, ಈ ತರ ಮಾತಾಡ್ಬೇಡಿ. ಇವತ್ ನಾವ್ ಹೆಲ್ಪ್ ಮಾಡಿದ್ರೆ ನಾಳೆ ಕಾಳು ಅನ್ನ ನಮಗ್ ಹೆಲ್ಪ್ ಮಾಡ್ತಾನೆ. ಅವ್ರಿಗೂ ಕೊಟ್ಟು ನಾವ್ ಹಂಚ್ಕೊಂಡ್ ತಿಂದ್ರೆ ಯಾರು ಹಸಿವಿನಿಂದ ಸಾಯ್ಬೇಕಾಗಿರೋ ಪರಿಸ್ಥಿತಿ ಬರಲ್ಲ. ಗೋಲ್ಡಿ ಇದನ್ನೆಲ್ಲ ಕೇಳಿಸ್ಕೊತಾನೆ. ಅವನು ಕೂಡ ಕೆಳಗಡೆ ಬರ್ತಾನೆ. ನೀನು ಕಪ್ಪು ಗರುಡಕ್ಕೆ ಆಪಲ್ ಕೊಡ್ತೀಯಾ ಅಂತ ಕೇಳ್ಪಟ್ಟೆ. ಹೌದು, ಕೊಡ್ತೀನಿ. ನಿಮ್ಗೇನಾದ್ರೂ ಸಮಸ್ಯೆನಾ? ಅರೆ ಇಲ್ಲ, ಅದರಲ್ಲಿ ನಂಗೆ ಏನು ತೊಂದರೆ ಇಲ್ಲ. ಅವನಿಗೆ ಕೂಡ ಅರ್ಧ ಆಪಲ್ ಅಲ್ಲಿ ನಂಗೆ ಸ್ವಲ್ಪ ಕೊಡ್ಬೋದಲ್ಲ? ಆಪಲ್ ನ 4 ಪೀಸ್ಗಳಾಗಿ ಕಟ್ ಮಾಡಿ ಅದನ್ನ ನಾವು ಮೂವರು ಮತ್ತು ಕಾಲು ಅನ್ನ ತಿಂತೀವಿ. ನೀವು ನೆಕ್ಸ್ಟ್ ಟೈಮ್ ತಗೊಳ್ಳಿ. ನಾನು ನೋಡ್ಕೋತೀನಿ. ಆ ಆಪಲ್ ಕಳ್ತನ ಆಗ್ಬೇಕು. ಹಂಗಂತೇಳಿ ಗೋಲ್ಡಿ ಅಲ್ಲಿಂದ ಹಾರ್ಕೊಂಡು ಹೋಗ್ಬಿಡ್ತಾನೆ. ಆಗ ಅದನ್ನ ಇಗ್ನೋರ್ ಮಾಡಿ ಟೀನು ಮಕ್ಕಳ ಹತ್ರ, ಸರಿ ಮಕ್ಕಳ, ನಾನು ಕಾಲಿ ಗುಹೆಗೆ ಹೋಗಿ ಬರ್ತೀನಿ, ನೀವು ಭದ್ರವಾಗಿರಿ. ಬೇಗ ಬನ್ನಿ ಅಮ್ಮ. ಟೀನು ಅಲ್ಲಿಂದ ಹಾರ್ಕೊಂಡು ಹೋಗುತ್ತೆ. ಆಮೇಲೆ ಅದು ಸ್ವಲ್ಪತ್ತಲ್ಲೇ ಕಾಲಿ ಗುಹೆಯಿಂದ ಒಂದು ಬ್ಲೂ ಆಪಲ್ ನ ತಗೊಂಡು ಬರುತ್ತೆ. ಸೂಪರ್ ಅಮ್ಮ. ಟೀನು ಬ್ಲೂ ಆಪಲ್ ನ ಚಂದ್ರನ ಬೆಳಕಲ್ಲಿ ಕೆಳಗಡೆ ಇಡ್ತಾಳೆ. ಮೂವರು ತುಂಬಾನೇ ಸಂತೋಷದಿಂದ ಅವರ ಗೂಡಲ್ಲಿ ಹೋಗಿ ಮಲ್ಕೋತಾರೆ. ಬೆಳಗ್ಗೆ ಕೋಳಿ ಕೂಗಿದ ತಕ್ಷಣ ಅವರು ಮೂವರು ಎದ್ದೊಳ್ಬಿಡ್ತಾರೆ. ಅಮ್ಮ, ಬೆಳಗಾಯ್ತಮ್ಮ, ಬಾ ಅಮ್ಮ, ಹೋಗಿ ಆಪಲ್ ತಿನ್ನೋಣ. ಆಯ್ತು ಮಕ್ಕಳ. ಮೂವರು ಗೂಡಿನಿಂದ ಇಳಿದು ಕೆಳಗಡೆ ಬರ್ತಾರೆ. ಕೆಳಗಡೆ ಬಂದು ನೋಡಿದ್ರೆ ಅಲ್ಲಿ ಪಾಪ ಗ್ರೀನ್ ಆಪಲ್ ಕಾಣಿಸ್ತಿಲ್ಲ. ಅರೆ, ಇದೆಂಗ್ ಸಾಧ್ಯ? ಬ್ಲೂ ಆಪಲ್ ನಾನು ಇಲ್ಲೇ ಇಟ್ಟಿದ್ದೆ ಅಲ್ವಾ? ಅದೇ ಸಮಯಕ್ಕೆ ಅಲ್ಲಿ ಕಾಲು ಬರ್ತಾನೆ. ಅರೆ ಟೀನು, ಆ ಬ್ಲೂ ಆ್ಯಪಲ್ ತಗೋಬಾ, ತಿನ್ನೋದಕ್ಕೆ ಕಾತರದಲ್ಲಿದ್ದೀನಿ ನಾನು. ಟೀನು ತುಂಬಾನೇ ಕೋಪದಿಂದ ನಡೆದ ಎಲ್ಲಾ ವಿಷಯನೂ ಹೇಳ್ತಾಳೆ. ಇದನ್ನ ಖಂಡಿತವಾಗಿ ಆ ಗೋಲ್ಡಿನೇ ಮಾಡಿರ್ಬೇಕು. ನಾನು ಅವನನ್ನ ಕರ್ಕೊಂಬರ್ತೀನಿ. ಹಂಗಂತೇಳಿ ಕೋಪದಿಂದ ಕಾಲು ಅಲ್ಲಿಂದ ಹೋಗ್ತಾನೆ. ಸ್ವಲ್ಪತ್ತಲ್ಲೇ ಅಲ್ಲಿಗೆ ಗೋಲ್ಡಿ ಮತ್ತೆ ಅದರ ಹೆಂಡತಿನ ಕರ್ಕೊಂಡ್ ಬರುತ್ತೆ. ಟೀನು ಹಕ್ಕಿ, ನಿನ್ನ ಹತ್ರ ನಾನು ಆಪಲ್ ಕೇಳ್ದೆ, ಹೌದು. ನೀನು ಕೊಟ್ಟಿಲ್ಲ. ನಂಗೆ ಅದರಲ್ಲಿ ಸಿಟ್ಟು ಬಂತು, ಹೌದು. ಆದ್ರೆ ಅದಕ್ಕರ್ಥ ನಾನದನ್ನ ಕದ್ದಿಲ್ಲ. ಒಂದ್ ವೇಳೆ ಇವರು ಕಳ್ತನ ಮಾಡಿನೇ ನಮ್ಗೆ ಆಹಾರ ತರ್ಬೇಕಂದ್ರೆ ಆತರ ಆಹಾರ ನಮ್ಗೆ ಬೇಕಾಗಿಲ್ಲ. ಆದ್ರೆ ಆತರ ಏನೂ ನಡೆದಿಲ್ಲ. ನಾವು ನಿನ್ನೆ ಮಿಕ್ಕಿದ್ದನ್ನೇ ತಿಂದು ಮಲಗಿದ್ವಿ. ಹಾಗಾದ್ರೆ ಈ ಆಪಲ್ ನೀವು ಕಳ್ತನ ಮಾಡಿಲ್ವಾ? ಕೇಳಿ, ನಾವೆಲ್ಲರೂ ಸೇರಿ ಟೀನುಗೆ ಖಂಡಿತ ಹೆಲ್ಪ್ ಮಾಡ್ಬೇಕು. ಕಾಲಿ ಗುಹೆ ಒಳಗಡೆ ಬರೀ ಟೀನು ಮಾತ್ರ ಹೋಗಕ್ಕಾಗತ್ತೆ. ನಾವು ಟೀನು ಜೊತೆ ಹೋಗಿ ಕಾಲಿ ಗುಹೆ ಆಚೆ ನಿಂತ್ಕೊಳ್ಳೋಣ. ಆಗ ಟೀನು ಒಳಗಡೆ ಹೋಗಿ ಒಂದೊಂದ್ ಆಪಲ್ ಆಗಿ ಆಚೆ ತರ್ಲಿ. ಆಮೇಲೆ ಎಲ್ಲರೂ ಸೇರಿ ಅಲ್ಲಿಂದ 5 ಆಪಲ್ ತರ್ಬೋದು. ಹಾ, ಒಳ್ಳೆ ಐಡಿಯಾ. ಸರಿ, ನಾವು ಹೋಗೋಣ. ಟೀನು ಮತ್ತೆ ಎಲ್ಲಾ ಪಕ್ಷಿಗಳು ಸೇರಿ ಅಲ್ಲೇ ಇರುವ ಕಾಲಿ ಗುಹೆಗೆ ಹೋಗ್ತಾರೆ. ಟೀನು ಒಳಗಡೆ ಹೋಗಿ ಒಂದೊಂದ್ ಆಪಲ್ ಆಗಿ ತಗೊಂಡು ಆಚೆ ಬರುತ್ತೆ. ಅವ್ರು ಎಲ್ಲರೂ ಸೇರಿ ಟೀನು ಮನೆಗೆ ಬರ್ತಾರೆ. ಇದನ್ನ ಇಲ್ಲೇ ಚಂದ್ರನ ಬೆಳಕಲ್ಲಿ ಇಟ್ಬಿಡೋಣ. ನಾಳೆ ಬೆಳಗ್ಗೆ ಇದನ್ನ ತಿನ್ನಕ್ಕಾಗತ್ತೆ. ಸರಿ ಟೀನು, ನಾವ್ ಇವಾಗ ಹೋಗ್ ಬರ್ತೀವಿ. ನಾಳೆ ಬೆಳಗ್ಗೆ ಬರ್ತೀವಿ, ಅವಾಗ ಎಲ್ಲರೂ ಸೇರಿ ತಿನ್ನೋಣ. ಹಂಗಂತೇಳಿ ಎಲ್ಲರೂ ಅಲ್ಲಿಂದ ಹೋಗ್ಬಿಡ್ತಾರೆ. ರಾತ್ರಿ ಆಗಿದ ತಕ್ಷಣ ಒಂದು ಗಿಳಿ ಆ ಆಪಲ್ ಹತ್ರ ನಡ್ಕೊಂಡ್ ಬರುತ್ತೆ. ಅದು ಆ ಆಪಲ್ ನ ಬಾಯಲ್ಲಿ ಕಚ್ಕೊಳಕ್ ಹೋಗುತ್ತೆ. ಆ ಸಮಯದಲ್ಲಿ ಅಲ್ಲಿಗೆ ಎಲ್ಲಾ ಹದ್ದುಗಳು ಹಾರ್ಕೊಂಡ್ ಬಂದ್ಬಿಡುತ್ತೆ. ನೀನು ಖಂಡಿತವಾಗ್ಲೂ ತಪ್ಸ್ಕೊಳಕ್ಕಾಗಲ್ಲ. ನಾವೀಗ ನಿನ್ನ ಶೇರ್ ಖಾನ್ ಹತ್ರ ಕರ್ಕೊಂಡು ಹೋಗ್ತೀವಿ. ಅವರು ನಿನಗೆ ತಕ್ಕ ದಂಡನೆ ಕೊಡ್ತಾರೆ. ಆಗ ಟೀನು ಪಕ್ಷಿ ತಕ್ಷಣ ಎದ್ದೊಳುತ್ತೆ.
ಆಮೇಲೆ ಹೇಳುತ್ತೆ, ನೀನು ಫಸ್ಟ್ ನನ್ನ ಹತ್ರ ಹೇಳು, ನೀನ್ ಯಾಕೆ ಕಳ್ತನ ಮಾಡ್ದೆ? ನನ್ನ ಹತ್ರ ಕೇಳಿದ್ರೆ ಕೊಡ್ತಿರ್ಲಿಲ್ವಾ? ನಿಮ್ಮೆಲ್ಲರಿಗೂ ಗೊತ್ತಾಗ್ಬೇಕಾ ನಾನು ಯಾಕೆ ಕಳ್ತನ ಮಾಡಿದೀನಿ ಅಂತ? ಸರಿ ಬನ್ನಿ, ನನ್ ಜೊತೆ ಬನ್ನಿ, ನಿಮ್ಗೆಲ್ಲ ನಿಜನೂ ಗೊತ್ತಾಗ್ಬಿಡುತ್ತೆ. ಅದು ಹಂಗೆ ಹೇಳಿದ ತಕ್ಷಣ ಎಲ್ಲಾ ಪಕ್ಷಿಗಳು ಗಿಳಿಯ ಜೊತೆ ಹೋಗುತ್ತವೆ. ಅದು ಒಂದು ಗುಹೆ ಒಳಗಡೆ ಕರ್ಕೊಂಡೋಗುತ್ತೆ. ಅಲ್ಲಿ ಪಾಪ 2 ಚಿಕ್ಕ ಚಿಕ್ಕ ಗಿಳಿಗಳು ಅನಾರೋಗ್ಯದಿಂದ ನರಳಾಡ್ತಾ ಇರ್ತವೆ. ಅರೆ, ಈ ಮಕ್ಕಳು ಪಾಪ ತುಂಬಾ ಕಷ್ಟಪಡ್ತಿದಾವೆ. ಒಂದು ವೈರಸ್ ಇಂದ ಇನ್ಫೆಕ್ಷನ್ ಆಗಿ ಈ ಪರಿಸ್ಥಿತಿ ಬಂದಿದೆ. ಆಗ ಕೋತಿ ವೈದ್ಯಕ ಹೇಳ್ದ, ಖಾಲಿ ಗುಹೆಯಲ್ಲಿ ಬೆಳೆಯುವ ಬ್ಲೂ ಆಪಲ್ ನ 7 ದಿನ ತಂದ್ಕೊಡು ತಿನ್ನಕ್ಕೆ ಅಂತ. ಆಗ ಅವರು ಆರೋಗ್ಯವಾಗಿರ್ತಾರೆ ಅಂತಂದ. ಆದ್ರಿಂದಾನೇ ನಾನು ಹಂಗ್ ಮಾಡಿತ್ತು. ಆದ್ರೆ ಆ ಕಪ್ಪು ಗುಹೆ ಒಳಗಡೆ ನಾನು ಹೋಗಕ್ಕಾಗಲ್ಲ, ನೀನ್ ಮಾತ್ರನೇ ಹೋಗಕ್ಕಾಗೋದು. ನನಗೆ ಆಪಲ್ ಬೇಕಂತ ಬಂದ್ ಕೇಳಿದ್ರೆ ನೀನ್ ತಂದ್ಕೊಡ್ತೀಯಾ? ಕೊಡಲ್ಲ ಅಲ್ವಾ? ಅದಕ್ಕೆ ಕಳ್ತನ ಮಾಡಿದ್ದು. ಅದನ್ನ ಕೇಳಿ ಟೀನುಗೆ ತುಂಬಾ ಬೇಜಾರಾಗತ್ತೆ. ಆಗ ಟೀನು ಹೇಳುತ್ತೆ, ನೀನೊಂದ್ಸಲ ಬಂದನ್ನ ಕೇಳ್ಬೇಕಾಗಿತ್ತು. ಪಾಪ ಈ ಮಕ್ಕಳು ಎಷ್ಟು ನೋವಿನಿಂದ ನರಳಾಡ್ತಿದ್ದಾರೆ. ಖಂಡಿತ ನಾನು ಅವ್ರಿಗೋಸ್ಕರ ಹೆಲ್ಪ್ ಮಾಡ್ತೀನಿ. ಈಗ ಟೀನು ಏನು ಒಬ್ಬಂಟಿಯಾಗಿಲ್ಲ, ನಾವು ಜೊತೆಯಲ್ಲಿದ್ದೀವಿ, ನಾವು ಸಹಾಯ ಮಾಡ್ತೀವಿ, ನಿಮ್ ಮಕ್ಕಳು ಚೆನ್ನಾಗಿರ್ತಾರೆ. ಅವತ್ತಿಂದ ಟೀನು ಜೊತೆಗೆ ಎಲ್ಲಾ ಹದ್ದುಗಳು ಮತ್ತೆ ಗಿಳಿ ಎಲ್ಲರೂ ಸೇರಿ ಗುಹೆ ಹತ್ರ ಹೋಗ್ತಿದ್ರು. ಗುಹೆ ಒಳಗಡೆ ಟೀನು ಹೋಗಿ ಒಂದೊಂದು ಆಪಲ್ ಹಾಕಿ ತಂದ್ಕೊಡ್ತಿತ್ತು. ಆಗ ದಿನ 5 ಆಪಲ್ ಗಿಳಿ ಮನೆಗೆ ಹೋಗಿ ಸೇರ್ತಿತ್ತು. ಅಲ್ಲಿಗೆ ಹೋದ್ಮೇಲೆ ಆ ಆಪಲ್ ನ ಮಕ್ಕಳ ಜೊತೆ ಸೇರಿ ಎಲ್ಲರೂ ತಿಂತಿದ್ರು. 7 ದಿನ ಇದೇ ರೀತಿ ಆಪಲ್ ನ ತಂದ್ಕೊಟ್ಟು ಮಕ್ಕಳು ತುಂಬಾನೇ ಆರೋಗ್ಯವಾಗಿ ಬದಲಾಗ್ತಾರೆ. ಈ ತರ ಒಬ್ರಿಗೊಬ್ರು ಸಹಾಯ ಮಾಡಿ ಸಂತೋಷವಾಗಿರ್ತಾರೆ. ಆಮೇಲೆ ಎಲ್ಲರೂ ಸೇರಿ ಒಂದೇ ಜಾಗದಲ್ಲಿ ತುಂಬಾನೇ ಸಂತೋಷವಾಗಿ ಜೀವಿಸ್ತಾರೆ.